ಆ ಕಿರಣ್ ರಾಜ್ ಅವ್ರ ಆಕ್ಟಿಂಗ್ಗೆ ಫುಲ್ಲು ಫಿದಾ ಆಗ್ಬಿಟ್ಟಿದ್ದೀನಿ ಗುರು. ಆ ರಾಣಿ ಅನ್ನೋದು ಬರೀ ಒಂದು ಸಿನಿಮಾದ ಕತೆ ಅಲ್ಲ, ಸಮಾಜದಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಎಷ್ಟೋ ಜನ ಹುಡುಗರ ನಿಜವಾದ ಕತೆ ಇದು. ಯಾಕಂದ್ರೆ ತುಂಬಾ ಜನ ನಾವು ಹಳ್ಳಿಯಿಂದ ಬಂದವರು, ಹುಡುಗಾಗ್ಲಿ ಹುಡುಗಿರಾಗ್ಲಿ ತುಂಬಾ ಜನ ಇದಾರೆ, ನಾವು ಬೆಳಿಬೇಕು ಲೈಫಲ್ಲಿ ಏನೋ ಮಾಡ್ಬೇಕು ಅಂತ. ಬಟ್ ಏನು ಆಗ್ತಾ ಇಲ್ಲ, ಬೆಳೆಯವ್ರ ಕಂಡ್ರೆ ಹುರ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ರಾಣಿ ಸಿನಿಮಾನ ನೋಡ್ಲೇಬೇಕು. ಇದರಲ್ಲಿ ಕಿರಣ್ ರಾಜ್ ಅವ್ರು ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ಈ ಮೂವಿಲಿ ಈ ಮೂವಿ ಈ ಮೂವಿಲಿ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಇದೆ. ದಯವಿಟ್ಟು ಡಿ ಬಾಸ್ ಅಭಿಮಾನಿಗಳು ಈ ಮೂವಿನ ಮಿಸ್ ಮಾಡದೆ ನೋಡಬೇಕು. ತುಂಬಾ ಜನ ಹುಡುಗ ಹುಡುಗಿರು ಈಗಿನ ಕಾಲದಲ್ಲಿ ಲವ್ ಇಂದ ಬಿದ್ದು ತಮ್ಮ ಕನಸುಗಳನ್ನ ಮಾಡಕ್ಕಾಗದೆ ಒದ್ದಾಡ್ತಾವ್ರೆ. ಅಂಥವ್ರು ನಾವು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಪ್ರೀತಿ ಗೀತೆ ಎಲ್ಲ ಬಿಟ್ಟು ನಿಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳಿ. ಅವಳೇ ಬಂದು ನಿಮ್ಮ ಕಾಲಿಗೆ ಬಿದ್ದು ಲವ್ ಮಾಡಿ ಅಂತ ಒಪ್ಕೊಬೇಕು. ಅದು ಬೆಳವಣಿಗೆ ಅಂದ್ರೆ. ನಿಜವಾಗಿ ಬೆಳವಣಿಗೆ ಅಂದ್ರೆ ಏನು ಗೊತ್ತಾ ಬ್ರದರ್? ಕಿರಣ್ ರಾಜ್ ಅವ್ರದ್ದು ನಿಜವಾದ ಬೆಳವಣಿಗೆ ಅಂದ್ರೆ. ಯಾಕಂದ್ರೆ ಅವರು ಒಬ್ರು ಡೈರೆಕ್ಟರ್ ಮಗ ಅಲ್ಲ, ಪ್ರೊಡ್ಯೂಸರ್ ಮಗ ಅಲ್ಲ, ಆದ್ರೂ ಕೂಡ ಇವತ್ತು ಗಾಂಧಿನಗರದಲ್ಲಿ ಈ ತರ ಕಟೌಟ್ ಹಾಕ ನಿಂತಿದ್ದಾರೆ ಅಂದ್ರೆ ಅದು ನಿಜವಾದ ಬೆಳವಣಿಗೆ. ಈಗಿನ ಕಾಲದಲ್ಲಿ ಕಲೆಗೆ ಬೆಲೆ ಇಲ್ಲ, ಕಲಾರ್ಗೆ ದುಡ್ಡಿಗೆ ಮಾತ್ರ ಬೆಲೆ ಇರೋದು. ದಯವಿಟ್ಟು ಕಲೆಗೆ ಬೆಲೆ ಕೊಡಿ, ನಿಜವಾದ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ಕತೆಗೆ ಇಂಪಾರ್ಟೆಂಟ್ ಸೀನ್ ಆಗಿ ಡಿ ಬಾಸ್ ತೋರ್ಸೋರೆ. ಅದ್ರ ಮಾತ್ರ ಎಕ್ಸ್ಟ್ರಾ ನಡಿ ಬಾಸ್, ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫ್ಯಾಮಿಲಿ ಬಂದು ಕುತ್ಕೊಂಡು ಆರಾಮಾಗಿ ನೋಡುವಂತ ಸಿನಿಮಾ. ದಯವಿಟ್ಟು ಅಷ್ಟೇ, ಇನ್ನೇನು ಮನ್ಸಲ್ಲಿ ಏನು ತಿಳ್ಕೊಬಿಡಿ, ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಅಷ್ಟೇ ಸರ್. ಮೊದಲಿಗೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಕನ್ನಡಿಗರಿರುವಂಥ ರಾಜ್ಯ ಇದು. ಈ ರಾಜ್ಯದಲ್ಲಿ ಒಂದು ಅಚ್ಚುಮೆಚ್ಚಿನ ಚಿತ್ರೀಕರಣ ಆಗಿದೆ ಅಂತ ಹೇಳಿದ್ರೆ ಅದು ನಾನು ಈ ರಾಣಿ ಚಿತ್ರ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಈ ಚಿತ್ರ ನೋಡಿದ್ರೆ ನಮಗೆ ರಾಖಿ ಬಾಗಿ ಜ್ಞಾಪಕ ಬರ್ತದೆ, ನೆನಪಾಗ್ತಾ ಇದೆ ನಮಗೆ. ಯಾಕಂದರೆ ಇದು ಅದೇ ಥರನೇ ನಮ್ಮ ರಾಘವನ್ನು ಈ ಹೆಸರಿನಲ್ಲಿ ಚಿತ್ರೀಕರಣ ಆಗಿದೆ ಅಂದರೆ ಇದು ಒಂದು ಒಳ್ಳೆ ಇದರಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಈ ಚಿತ್ರದಲ್ಲಿ ಎಲ್ಲ ದೃಶ್ಯಗಳು ಚೆನ್ನಾಗಿದೆ, ಪ್ರತಿಯೊಂದೂ ಒಂದೊಂದಾಗಿ ಆರಿಸಿರುವಂಥ ನಮ್ಮ ಡೈರೆಕ್ಟರ್ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಇಂಥ ಚಿತ್ರಗಳು ಮುಂದಿನ ದಿನಗಳಲ್ಲಿ ಬಂದರೆ ನಮ್ಮ ರಾಜ್ಯದ ಕನ್ನಡ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಚಿತ್ರೀಕರಣ ಬಂದಿದೆ ಅನ್ನೋದಕ್ಕೆ ಹೇಳಕ್ಕೆ ಬಯಸ್ತೀನಿ. ಇದರಲ್ಲಿ ಒಳ್ಳೆ ಮ್ಯೂಸಿಕ್ ಇದೆ, ಡೈಲಾಗ್ಸ್ ಇದೆ, ಫೈಟ್ಸ್ ಇದೆ, ಪ್ರತಿಯೊಂದೂ ಯೋಚನೆ ಮಾಡಿ ನಮ್ಮ ಡೈರೆಕ್ಟ್ರು ಈ ರಾಣಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ಇದ್ದಾರಲ್ಲ, ಅವರು ಮನಸ್ಸು ಬಿಚ್ಚಿ ಅವರು ಖರ್ಚು ಮಾಡಿ ವೆಚ್ಚವನ್ನು ವಹಿಸಿ ಈ ಚಿತ್ರಕ್ಕೆ ತಂದಿದ್ದಾರೆ. ಅವ್ರಿಗೆ ನನಗೆ ಧನ್ಯವಾದಗಳನ್ನು ಹೇಳೋಕ್ಕೆ ನಮ್ಮ ಪೊಲೀಸ್ ಹಿತರಕ್ಷಣಾ ವತಿಯಿಂದ ನಾನು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈ ಚಿತ್ರ 100 ದಿನ ಶತದಿನೋತ್ಸವ ಆಚರಿಸೋದಂತೆ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಫ್ಯಾಮಿಲಿ ಸೂಪರ್. ಓಕೆ, ಎಲ್ಲರಿಗೂ ನಮಸ್ಕಾರ. ನರಸಿಂಹ ರೋಬೋ, ನಮ್ಮೂರ ಆಫ್ರಿಕಾ ಮೂವಿ. ರೋನಿ, ಸುಡಾನ್, ನಾರ್ತ್ ಆಫ್ರಿಕಾ. ಮೂವಿ ಸಖತ್ತಾಗಿದೆ. ಕನ್ನಡ ನನ್ನ ಫ್ರೆಂಡ್, ಕಾಲೇಜ್ ಫ್ರೆಂಡ್ ಇದೆ. ಸಖತ್ತಾಗಿದೆ. ಫೈಟಿಂಗ್ ಸೀನ್ಸ್, ಸಾಂಗ್ಸ್ ಎಲ್ಲ ಸಖತ್ತಾಗಿದೆ. ಸೂಪರ್, ಸಖತ್ತಾಗಿದೆ, ಸೂಪರ್. ನಿಜ ನನ್ನ ಇಷ್ಟ, ತುಂಬ ಇಷ್ಟ ಫಿಲ್ಮ್, ಎಲ್ಲ ಇಷ್ಟ. ಆಕ್ಟಿಂಗ್ ಸೂಪರ್, ಸಖತ್ತಾಗಿದ್ದಾರೆ. ಗುರುಜಯ್ ಸರ್ ಒಳ್ಳೇದಾಗಲಿ, ಕಿರಣ್ ರಾಜ್ ಸರ್, ರವಿಶಂಕರ್ ಸರ್ ಎಲ್ಲ ಒಳ್ಳೇದಾಗಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಜಾಸ್ತಿ 5 ವರ್ಷ ಆದಮೇಲೆ. ಥ್ಯಾಂಕ್ ಯು ಸೊ ಮಚ್. ಸರ್, ಕನ್ನಡ ಜನತೆಗೆ ಒಳ್ಳೇದಾಗ್ಲಿ. ಸಿನಿಮಾ ಮಾತ್ರ ಅದ್ದೂರಿಯಾಗೈತೆ. ಬಟ್ ಒಂದೊಂದು ಸ್ಕ್ರೀನ್ ಪ್ಲೇ, ಒಂದೊಂದು ಆಕ್ಷನ್ ಅದ್ದೂರಿಯಾಗೈತೆ. ರಾಣಿ ಸಿನಿಮಾ ಅದ್ದೂರಿಯಾಗೈತೆ. ಸಿನಿಮಾ ಬಂದು ಥಿಯೇಟ್ರ್ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ. ನಮ್ಮದು ಫಸ್ಟ್ ಮೂವಿ. ಗುರುತೇಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ತುಂಬ ಚೆನ್ನಾಗಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ಕಿರಣ್ ರಾಜ್ ಸರ್ ಲುಕ್ ಸಖತ್ತಾಗಿ ಬಂದಿದೆ. ಕನ್ನಡತಿ ಹೀರೋ ಆಗಿ ಸಾಫ್ಟಾಗಿ ಬಂದಿರ್ತಾರೆ, ಹಂಗೆ ಹಿಂಗೆ ಅಂತಾರೆ ಜನ, ಆದರೆ ತುಂಬ ಮಾಸಾಗಿ ಬಂದಿದೆ. ಅದರಲ್ಲೂ ಸಾಫ್ಟ್ ಸೈಡ್ ಕೂಡ ಇದೆ. ತುಂಬ ಚೆನ್ನಾಗಿತ್ತು ಆಲ್ ಓವರ್. ಥ್ಯಾಂಕ್ ಯು. ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಬ್ಬ ಹೊಸ ಹೀರೋ ಕಿರಣ್ ರಾಜ್ ಸರ್. ರಾ ಲುಕ್ ಮಾತ್ರ ಸಖತ್ತಾಗಿದೆ. ನಿಜ ಎಲ್ಲರೂ ಫ್ಯಾನ್ ಆಗೋಗ್ಬಿಟ್ವಿ ಫಿಲಮ್ ನೋಡಿ. ಮೇಕಿಂಗ್, ಗುರು ಸರ್ ಡೈರೆಕ್ಷನ್, ಒಬ್ಬೊಬ್ರು ಕಲಾವಿದರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸೀರಿಯಸ್ಲಿ ಎಲ್ಲರೂ ಇಂಥ ಕನ್ನಡ ಫಿಲಮ್ನ ನೋಡದೆ ಸಪೋರ್ಟ್ ಮಾಡದೇ ಇದ್ರೆ ದೊಡ್ಡ ತಪ್ಪಾಗುತ್ತೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ದಯವಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಫಿಲಮಲ್ಲಿ ಕ್ಲೈಮ್ಯಾಕ್ಸು ಅದು ಇದು ಏನಿಲ್ಲ, ಓವರ್ ಆಲ್ ಮೂವಿ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ಥಿಯೇಟರ್ಗಳಲ್ಲೇ ನೋಡಿ. ಥ್ಯಾಂಕ್ ಯು. ರಾಣಿ ಫಿಲಮ್ ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಿ ಪ್ಲೀಸ್.
ಅದರಲ್ಲಿ ಲವ್ ಸ್ಟೋರಿ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಆಕ್ಷನ್ ಇದೆ, ಅದು ಸೂಪರ್ ಇದೆ. ಅದನ್ನು ಅವರ ಪ್ರೀತಿ ಲವ್ ಅದನ್ನು ಆಯಿತು. ಸ್ವಲ್ಪ ಲಾಸ್ಟಲ್ಲಿ ರೌಡಿಸಮ್ ಆಯಿತು, ಅದೇ ಸ್ವಲ್ಪ ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಉಗ್ರಂ 2 ಅನ್ಬೋದು. ಮತ್ತು ಎಷ್ಟೋ ಟೈಮ್ ಮೇಲೆ ಈ ಥರದ್ದೊಂದು ಫ್ಯಾಮಿಲಿ ಮತ್ತು ಕಮರ್ಷಿಯಲ್ ಫಿಲ್ಮ್ ನೋಡ್ತಾ ಇರೋದು ಸರ್. ಚೆನ್ನಾಗಿದೆ 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 ಸಬ್ಜೆಕ್ಟ್ ಚೆನ್ನಾಗಿದೆ 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 ಚೆನ್ನಾಗಿದೆ. ಸೂಪರ್ ಸರ್. ಸರ್ ಇವತ್ತಿನ ಜನ್ರೇಷನ್ಗೆ ಈ ಮೂವಿ ಸೂಪರ್ ಅನಿಸ್ತದೆ. ಇವತ್ತಿನ ಜನ ಪರವಾಗಿಲ್ಲ, ಫುಲ್ ಟಾಪಲ್ಲಿ ಇದೆ. ಸೂಪರ್ ಆಗಿದೆ ಸರ್. ಇವತ್ತಿನ ಜನ್ರೇಷನ್ಗೆ ಅಂದ್ರೆ ಸೂಪರ್ ಆಗಿದೆ ನೋಡಿ. ಇದರಲ್ಲಿ ಅದಕ್ಕಿಂತ ಇದರಲ್ಲಿ ಫುಲ್ ಟಾಪಲ್ಲಿ ಇದೆ ಸರ್. ಓಕೆ ಸರ್, ತುಂಬ ಸೂಪರ್ ಸರ್. ಸರ್ ಅವರು ಸೀರಿಯಲ್ದಲ್ಲಿ ಬರ್ತಿದ್ರು, ಆದರೆ ಮೂವಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸೂಪರ್ ಆಗಿ ಬಂದಿದೆ, ತುಂಬ ಚೆನ್ನಾಗಿದೆ ಸರ್. ಕಿರಣ್ ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟ್ ಆಗಿರ್ತಕ್ಕಂಥ ಘಟನೆಗಳನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಸರ್. ಹೊಸ ಪ್ರಯತ್ನ, ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ. ಎಲ್ಲರೂ ಕನ್ನಡಿಗರು ನೋಡಿ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿದೆ ಸರ್. ಹೀರೋಯಿನ್ಗಳಿಬ್ರು ಚೆನ್ನಾಗಿ ಮಾಡಿದ್ದಾರೆ, ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಖುಷಿ ಆಯಿತು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ಚೆನ್ನಾಗಿ, ಪ್ರೊಡ್ಯೂಸರು ತುಂಬ ಚೆನ್ನಾಗಿ ಫಿಲಮ್ ತೆಗೆದಿದ್ದಾರೆ. ಹೀರೋ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಹೀರೋಯಿನ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗೂ ಕ್ಲೈಮ್ಯಾಕ್ಸು, ಡೈಲಾಗು ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. 100 days ಗ್ಯಾರಂಟಿ ಓಡುತ್ತೆ. ಫ್ಯಾಮಿಲಿ ನೋಡಬೇಕಾದಂಥ ಫಿಲಮ್ಮು, ತುಂಬ ಅರ್ಥಗರ್ಭಿತವಾಗಿದೆ. ಸಸ್ಪೆನ್ಸ್ ಇದೆ ಫಿಲಮ್ಮು. ಫ್ಯಾಮಿಲಿ ನೋಡಬೇಕಾದಂಥ ಫಿಲಮ್ಮು ತುಂಬ ಚೆನ್ನಾಗಿದೆ. 100 days ಗ್ಯಾರಂಟಿ ಓಡುತ್ತೆ ವಾಯ್ಸ್. ಫಿಲಮ್ 100 days ಹೋಗುತ್ತೆ. ಹೀರೋಯಿನ್ನು, ಟಾಪಿಕ್ಕು, ಟಿಪ್ಸು ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಫೈಟ್ ಅಂತೂ ಸೂಪರ್ ಆಗಿದೆ, ಮಾಡಿರೋರು ಸೂಪರ್ ಆಗಿದೆ. ಹೀರೋಯಿನ್ನು ಇದಾಳಲ್ಲ, ಅವಳಿಗೆ ಡೆನ್ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಫ್ಯಾಮಿಲಿ ನೋಡೋಂಥ ಪಿಕ್ಚರೇ. 100 days ಓಡುತ್ತೆ. ಥ್ಯಾಂಕ್ ಯು. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪರ್ಟಿಕ್ಯುಲರ್ ಫೈಟ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಕಿರಣ್ ರಾಜ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಮಸ್ತ್ ಇದೆ. ಪ್ರತಿಯೊಬ್ಬರು ನೋಡಬೇಕಾದ ಚಿತ್ರ ಇದು. ಮರಿದೆ ನೋಡಿ, ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀವಿ. ಫಿಲ್ಮ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಫೈಟಿಂಗ್ಸು ಎಲ್ಲ ಫುಲ್ಲು ಚೆನ್ನಾಗಿದೆ. ಮತ್ತೊಂದ್ಸಲ ನೋಡ್ಬೇಕು ಅನ್ಸುತ್ತೆ ಸರ್. ಸೂಪರ್ ಆಗಿದೆ ಫಿಲ್ಮ್, ಮಾತ್ರ ಸೂಪರ್ ಆಗಿದೆ. ಸೂಪರ್ ಇದೆ, ತುಂಬ ಚೆನ್ನಾಗಿದೆ ಮೂವಿ. ಮತ್ತೆ ನೋಡಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ತುಂಬ ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ ಸರ್. ಒಂದು ಯೂತ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಇಷ್ಟ ಆಗಿದೆ ನಮಗಂತೂ. ವಿ ಆರ್ ದ ಫ್ಯಾನ್ಸ್. ಸೂಪರ್ ಮೂವಿ ತುಂಬ ಚೆನ್ನಾಗಿದೆ. ಕಿರಣ್ ರಾಜ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರಿಗೆ ಮಾಸ್ ಲುಕ್ ತುಂಬ ಸೂಟ್ ಆಗುತ್ತೆ. ಸಿಂಪಲ್ ಬಟ್ ರಿಯಲಿಸ್ಟಿಕ್ ಸ್ಟೋರಿ. ಎಲ್ಲ ಹೊಸಬ್ರು ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲ. ಸಾಂಗ್ಸು ತುಂಬ ಚೆನ್ನಾಗಿದೆ. ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿದೆ. ಕಿರಣ್ ರಾಜ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈರೆಕ್ಟರ್ ಸೀನ್ ತುಂಬ ಇಷ್ಟ ಆಯಿತು. ಲೈಫಲ್ಲಿ ರಿಯಲ್ ಆಗಿ ಏನೇನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ. ಅದೇ ತುಂಬ ಇಷ್ಟ ಆಯಿತು. ಹೌದು, ನಾವು ಅವ್ರು ಬರ್ತಾರೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ. ಅವರು ಬೇಗ ರಿಕವರ್ ಆಗಲಿ ಅಂತ ವಿಶ್ ಮಾಡ್ತೀನಿ. Sir,